ತಿನ್ನುವಾಗ ಎಲ್ಲ ಒಬ್ಬೊಬ್ರು ಗೈಸ್ ನಾನು ಏನು ಮಾಡ್ತಾ ಇಲ್ಲ ಆಯ್ತಾ. ಖುಷಿ ಏನ್ರ ನಿನ್ ಕರಿಲೇಬಾರ್ದು ನಾನು ಕುಲ್ಕಕ್ಕೆ ಅಂತ ಅವಳ ರನ್ನರ್ ಅಪ್ ಆಗಿದ್ದಾರೆ ನಮ್ಮ ರಕ್ಷಿತ್ ಅವರು. ಕಂಗ್ರ್ಯಾಚುಲೇಷನ್ ವಿನ್ನರ್ ಗಿಲ್ಲಿಯವರೆಗೂ ಕಂಗ್ರ್ಯಾಚುಲೇಷನ್ಸ್. ಹಾಕೋಣ ಬಿಟ್ಟು ಹಾಕೋಣ. ಅಜ್ಜಿ ಆಸೆ ಯಾಕೆ ನಿರಾಸೆ ಮಾಡೋಣ, ಶುರು ಮಾಡೋಣವಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ನಾನ್ ವೆಜ್ ಕುಕ್ ಮಾಡ್ತಿದ್ದೀನಿ. ಮನೇಲಿ ಮಾಡೇ ಇರಲಿಲ್ಲ, 1-2 ವೀಕ್ಸೇ ಆಯಿತು. ಸೊ ಇವತ್ತು ಮಾಡೋಣ ಅಂತ. ಹಾಗೆ ನಮ್ಮ ಮನೆಗೆ ಇವತ್ತು ಪದ್ಮ ಆಂಟಿನೂ ಬರ್ತಾಯಿದ್ದಾರೆ. ಹಾಗಾಗಿ ಎಲ್ಲರೂ ತಿನ್ನಂಗೂ ಆಗುತ್ತೆ. ಪದ್ಮ ಆಂಟಿನೂ ಬರ್ತಾಯಿದ್ದಾರಲ್ಲ ಸ್ಪೆಷಲಾಗಿ ಅಂತ ಮಾಡ್ತಿದ್ದೀವಿ. ಇವತ್ತು ನಾಟಿ ಕೋಳಿ ಸಾಂಬಾರು ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ, ಮುದ್ದೆ ಅನ್ನ. ಫಸ್ಟ್ ಇವಾಗ ನಾನು ಏನು ನಾಟಿ ಕೋಳಿ ಸಾಂಬಾರು ರೆಸಿಪಿ ತೋರಿಸ್ಬಿಡ್ತೀನಿ. ಎಣ್ಣೆ ಹಾಕೊಂಡಿದ್ದೀನಿ ಕುಕ್ಕರಿಗೆ. ಅದಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಅದಕ್ಕೆ ಈರುಳ್ಳಿ ಸಿಗ್ತಲ್ವಲ್ಲ. ನನ್ನ ಸ್ಟೈಲ್ ಚಿಕನ್ ಸಾಂಬಾರು. ನಾನು ಪ್ರತಿ ಸತಿಗೂ ಹಂಗೆ ಹಿಂಗೆ ಅಂತ ಮಾಡಲ್ಲ, ಬಟ್ ಒಂದೇ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಅದು ಯಾವ ಥರ ಅಂತ ತೋರಿಸ್ತೀನಿ. ಇದು ಆಗಲಿ. ಇದಾಗಿದ ತಕ್ಷಣ ಇದಕ್ಕೆ ನಾವು ಚಿಕನ್ ಹಾಕುವ. ನಾಟಿ ಕೋಳಿ ಹಾಕೋಣ. ಈಗ ಎಷ್ಟು ಕೆ ಜಿ ತಂದಿದ್ದೀರನ್ನದ? 2.5 kg ಮಾಡ್ತಾ ಇದ್ದೀವಿ ಇವತ್ತು ನಾಟಿ ಕೋಳಿ. ನಾನು ಫಸ್ಟೆಲ್ಲ ನಾಟಿ ಕೋಳಿ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ನಾಟಿ ಕೋಳಿನೇ ಇಷ್ಟ ನನಗೆ. ಸೊ ಹಂಗಾಗಿ ನಾಟಿ ಕೋಳಿ ಮಾಡ್ತಾ ಇದ್ದೀವಿ. ನೀವು ಹೇಳ್ಬೇಕು ಬಂದಿದ್ದ ಸಮಾಚಾರ ಏನು ಅಂತ. ನಾಟಿ ಕೋಳಿ ಟ್ಯಾಪ ತಿನ್ನುವಾಗ ನಮ್ಮ ಯಜಮಾನ್ರು ಏನಾದರೂ ಕೋಳಿನ ಅಂದರೆ ಅಂದರೆ ಕಟ್ ಮಾಡೋಕ್ಕೆ ಫಸ್ಟು ಅದ್ರ ಪ್ರಾಣ ತೆಗಿತಾರಲ್ಲ, ಅದೆಲ್ಲ ನೋಡ್ರೆ ತಿನ್ನೋದೇ ಇಲ್ಲ ಸಾಹೇಬ್ರು. ನಿನ್ ಕರಿಲೇಬಾರ್ದು ನಾನು ಕುಲ್ಕಕ್ಕೆ ಅಂತ ಅವಳ. ಓಕೆ, ಇದಕ್ಕೆ ಇವಾಗ ನಾವು ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ. ಉಪ್ಪು ಅರ್ಶಿನ ಪುಡಿ ಹಾಕ್ಬಿಟ್ಟು ಅದು ಬೇಯೋಷ್ಟರಲ್ಲಿ ಮಸಾಲೆ, ಕೋಳಿಗೆ ಮಸಾಲೆನೇ ಮೇಯ್ನ್. ಮಸಾಲೆ ವೆರಿ ಇಂಪಾರ್ಟೆಂಟ್. ಮಸಾಲೆನೇ ಕೈ ರುಚಿ ಸಾರಿಗೆ. ಈಗ ಅರ್ಶಿನದ ಪುಡಿ ಹಾಕಮ್ಮ ಭೂಸಮ. ಹಾಕಿದ ನಂತರ ಉಪ್ಪನ್ನು ಹಾಕುವ ಸಮಯ. ಕ್ಯಾನ್ ಯು ಪ್ಲೀಸ್ ಗಿವ್ ಮಿ ದ ಉಪ್ಪು ವಿನೋದ್ ದಾ ಸರ್? ಅಲ್ಲಿ ಆ ಜಾಡು ದಪ್ಪ ಉಪ್ಪು ಕೊಡು. ರೈಸ್ 2.5. ಈಗ ನಾವು ಕೋಳಿಗೆ ಮಸಾಲೆನ ಆ್ಯಕ್ಚುಲಿ ಎರಡು ಮಸಾಲೆ ಪ್ರಿಪೇರ್ ಮಾಡ್ತೀವಿ. ಫಸ್ಟು ಪುಡಿ ಮಸಾಲೆ. ಫಸ್ಟು ನಾವು ಮಟನ್ ಸಾಂಬಾರು ಪುಡಿ ಹಾಕೋಬೇಕು. ಚೆಲ್ಬಾರ್ದು, ನಾನು ಚೆಲ್ಬಿಟ್ಟೆ. ಓಕೆನಾ ಮುತ್ತಣ್ಣ, ನೀವು ನಿಮ್ಮ ಅನ್ನ ಮಾಡುವ ಕಾರ್ಯಕ್ರಮನ ಮುಂದುವರಿಸ್ಬೋದು. ಈಗ ಮಟನ್ ಸಾಂಬಾರ್ ಪುಡಿ ಇಸ್ ವೆರಿ ಇಂಪಾರ್ಟೆಂಟ್. ಹಾಂ, ಸಾಕು ಪುಡಿ. ಇದಾಗಿದ್ದ ನಂತರ ಇಷ್ಟು ಕಾಯಿಗೆ ಈ ಪುಡಿ ಒದಗೋ ಅಷ್ಟು ಹಾಕೋಬೇಕು, ಆಯಿತಾ? ಆಮೇಲೆ ಅಜ್ಜಿಗೆ ಪುಡಿ ಜಾಸ್ತಿ ಹಾಕಬೇಕು. ಹಾಕೋಣ ಬಿಟ್ಟು ಹಾಕೋಣ. ಅಜ್ಜಿ ಆಸೆ ಯಾಕೆ ನಿರಾಸೆ ಮಾಡೋಣ. ಹಾಂ, ಸಾಕ ಬೂಸ್? ಹಾಂ, ಪುಡಿ ಜಾಸ್ತಿ ಹಾಕಿಲ್ಲ ಅಂದಾಗ ಅಷ್ಟು ರುಚಿ ಬರಲ್ಲ ಸಾರು. ಓಕೆ, ಇವಾಗ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗಸಗಸೆ, ಇಷ್ಟೇ ಇದಕ್ಕೆ ಮಸಾಲೆ. ಫಸ್ಟ್ ಮಸಾಲೆ ಇದನ್ನ ಶುಂಠಿ ಒಂದನ್ನ ಹಾಕೊಂಡು ರುಬ್ಕೋಬೇಕಲ್ವ ಬುಸಮ್ಮ? ಶುಂಠಿ ಕುಡಿ ಸ್ವಾತಿ ಅವರೇ. ಅಷ್ಟೇ
ಇದನ್ನ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು ಗೈಸ್. ಇದಕ್ಕೆ ನಾವೀಗ ಶುಂಠಿ ಹಾಕಬೇಕು. ಯಾರು ಹೇಳ್ತಾ ಇದ್ದಾರೆ ಮಾತಾಡೋದು? ಹೇಳು ಹೇಳು, ನಿಂಗೆ ಗೊತ್ತು. ರಕ್ಷಿತಾ, ಬಿಗ್ ಬಾಸ್ ರಕ್ಷಿತಾ. ನೆಕ್ಸ್ಟ್ ಕೊಡಿ ಇನ್ನೊಂದು ಸ್ವಲ್ಪ ಕೊಡಿ. ರನ್ನರ್ ಅಪ್ ಆಗಿದ್ದಾರೆ ನಮ್ಮ ರಕ್ಷಿತಾ ಅವರು. ಕಂಗ್ರ್ಯಾಚುಲೇಷನ್ ವಿನ್ನರ್ ಗಿಲ್ಲಿ ಅವರಿಗೂ ಕಂಗ್ರ್ಯಾಚುಲೇಷನ್ಸ್. ಮುತ್ತಣ್ಣ ಇವತ್ತು ಅನ್ನ ಮಾಡವ್ರೆ ಗೈಸ್. ಹೆಂಗಣ ಮಾಡಿದೀನಿ ಅಂದ್ರೆ ನೀರೇ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. 10 ವರ್ಷ ಎಕ್ಸ್ಪೀರಿಯನ್ಸ್ ಐತೆ ಅಂತ ಬೇರೆ ಹೇಳಿದ್ರು. ಮುದ್ದೆ ಇವ್ನ ಕೈಲಿ ತಿರುಗಿಸು ಒಂಚೂರು ಕುದಿನ ಸ್ವಲ್ಪ ಕಿತ್ಕೊ ಬರಕ್ಕಾಗಲ್ಲ ನನ್ಗೆ ಹೇಳ್ತಾರೆ. ಕಂದ ಒಳಗ್ ಫ್ರಿಜ್ ಅಲ್ಲಿ ಐತಲ್ಲ. ನಾನು ಹಿಂಗೆ ಹೇಳಿದೆ ತಾನೆ, ಕೊತ್ತಂಬರಿ ಸೊಪ್ಪು ತೆಗೆದೆ, ಅಲ್ಲಿಲ್ಲ. ಕಯ್ಯಪ್ಪ, ನೀವು ಮಾತಾಡ್ತಾ ಇರೋದು ಕರ್ಬೇವು ಬಗ್ಗೆ, ನಾವು ಮಾತಾಡ್ತಾ ಇರೋದು ಪುದೀನ ಬಗ್ಗೆ. ಪುದೀನನೇ ಕಣೆ, ಮಂಗ್ಲಮ್ಮ ಇಲ್ಲ ಅಂತ ಮೊನ್ನೆ ರಾತ್ರಿ ನಿನ್ನೆ ರಾತ್ರಿ ಬುಕ್ ಮಾಡಿದ್ವಿ. ನೀವೇನು ಮಾಡ್ತಿದ್ದೀರ? ಎಡಿಟರ್ ವಿಡಿಯೋಗ್ರಾಫರ್ ಹೋಗ್ಬಿಟ್ಟು ಕುಕ್ಕರ್ ಆಗ್ಬಿಟ್ಟಿದ್ದೀರಲ್ಲ ನೀವು. ಐ ಮೀನ್ ಕುಕ್ ಮಾಡೋರು, ಶೆಫ್ ಆಗಿದ್ಯಾ? ಇನ್ನೇನು ತಗೋತೀರ ಹೇಳ್ರಪ್ಪ. ನಾನು ಗೈಸ್ ನಾನೇನು ಮಾಡಿಲ್ಲ. ಸಾರು ಮಾಡ್ತಾ ಇರೋದು ವಿನೋದ, ಕಬಾಬ್ ಮಾಡೋದು ನನ್ನ ಗಂಡ, ಅನ್ನ ಮಾಡಿರೋದು ಮುತ್ತಣ್ಣ, ಮುದ್ದೆ ಮಾಡೋದು ಬೂಸಮ್ಮ. ಎಲ್ಲ ಒಬ್ಬೊಬ್ರು ಗೈಸ್. ನಾನು ಏನು ಮಾಡ್ತಾ ಇಲ್ಲ ಆಯ್ತಾ? ಖುಷಿ ಅಂದ್ರ ಓಕೆನಾ? ಸರಿ ಗೈಸ್ ಆಯ್ತು. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀವಿ, ಮನೇಲೇ ಮಾಡಿರೋದು. ಓಕೆನಾ? ಇದಕ್ಕೆ ನಾವು ನೆಕ್ಸ್ಟು ಹಸಿರು ಮೆಣಸಿನಕಾಯಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಅಲ್ಲ, ಜಾಸ್ತಿ ಕರಿಬೇವು ಹಾಕಿದ ನಂತರ ನಾವು ಮೊಟ್ಟೆ ಹಾಕೋಣ. ಒಂದು ಐಸ್ ಚಂದ ಉಂಟಾ ಇದು ನಿಖಿಲ್ ರವೀಂದ್ರ ನೋಡಿ. ಹಾಂ ಓಕೆ. ಇದಾಗಿದೆ ನಂತರ ನಾವು ಕಬಾಬ್ ಪೌಡರ್ 2 ಹಾಕ್ಕೊತಾ ಇದ್ದೀವಿ. ಕಬಾಬ್ ಪೌಡರು 1 kg ಅಷ್ಟು ಐತೆ ಚಿಕನ್ ಇದು. ಆಫ್ ಮಾಡಪ್ಪ ಸಾಕು. ಓಕೆ ಕಬಾಬ್ ನಿಕ್ಕಿ ಕಾರ್ನ್ಫ್ಲವರ್ ಕೊಡಿ ಒಂಚೂರು ನೋಡ್ಬಿಟ್ಟು. ಇಲ್ಲೆಲ್ಲ ಫ್ರಿಜ್ಜಲ್ಲೆಲ್ಲ ಬರುತ್ತೆ. ಇಲ್ಲ ಅಂದರೆ ಮುದ್ದಣ ಉತ್ತರ ಕೇಳಿ ಇಟ್ಟಲ್ಲ ಆಚೆ. ಇವಾಗ ಮತ್ತೆ ನಾವು ಹಿಂಗೆ ಅಲ್ಲಲ್ಲಿ ತೆಗೆದುಬಿಡೋದು. ನೆಕ್ಸ್ಟ್ ಇದಾಗಿದ ನಂತರ ಉಪ್ಪು ಹಾಕಿ, ಕಾರ್ನ್ಫ್ಲವರ್ ಹಾಕಿ ತಿರುಗಿಸ್ತಾ ಇದ್ರೆ, ಮ್ಯಾರಿನೇಟ್ ಮಾಡಿ ಕಬಾಬ್ನ ಎಣ್ಣೆ ಒಳಗೆ ಹಾಕಿದ್ರೆ, ಬೆಳ್ಳುಳ್ಳಿ ಕೊಡೋ ಸ್ವಲ್ಪ ಸ್ವತಿ ಅಲ್ಲಿ ಬಿಡಿಸಿರೋದೈತೆ, ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೇಕು ಇದಕ್ಕೆ. ಓಕೆ, ನಾನು ಜಜ್ಜಿಬಿಟ್ಟು ಕೊಡೋ ಒಂದು ಚೂರು ಉಪ್ಪು ಹಾಕೊಳ್ಳೋಣ. ಜಾಸ್ತಿ ಉಪ್ಪು ಹಾಕೋ ಹೋಗ್ಬಿಡಿ, ಯಾಕಂದರೆ ಈ ಮಸಾಲೆಲ್ಲೂ ಸ್ವಲ್ಪ ಉಪ್ಪಿರುತ್ತೆ. ಹಾಗಾಗಿ ಅದು ಮ್ಯಾರಿನೇಟ್ ಮಾಡ್ತಾ ಜಾಸ್ತಿ ಉಪ್ಪು ಅನಿಸ್ಬಿಡುತ್ತೆ. ಅಲ್ಲಿ ಎಷ್ಟು ಇಟ್ಟಿದ್ದೀನಿ ಅಷ್ಟು ತಾಂಬ ಸ್ವತಿ. ಸಾಕನ್ಸುತ್ತೆ. ಇವಾಗ ಮಿಕ್ಸ್ ಮಾಡೋಣ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ನೀರು ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೀರು ಹಾಕಿದ್ರೆ ಕಬಾಬು ವೇಸ್ಟು, ಟೇಸ್ಟೇ ಇರಲ್ಲ. ನೀರಂತೂ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಓಕೆನಾ ಸ್ವಾತಿ? ಅಲ್ಲಿ ಸ್ವಲ್ಪ ಬಿಳಿ ಎಳ್ಳೈತೆ ಎತ್ಕೊಂಡು. ಡೆಕೋರೇಷನ್ ಪರ್ಪಸ್ ನಾವು ಎಳ್ಳು ಹಾಕೊತೀವಿ ಸ್ವಲ್ಪ ಫ್ಲೇವರಿಗೆ. ಸಾಕು ಕೊಡು ಬೆಳ್ಳುಳ್ಳಿ. ಓಕೆ, ಮಿಕ್ಸ್ ಮಾಡಿಬಿಡೋಣ. ಚಿಕನ್ ಹಾಕೋಣ. ಕೊಡಿ ಸ್ವಾತಿ ಬೆಳ್ಳುಳ್ಳಿನ, ಎತ್ಕೋದ್ರ ಜಜ್ಜಾಕ್ಬಿಟ್ಟವಳು ನಮ್ಮ ಸ್ವಾತಿ. ಬೆಳ್ಳುಳ್ಳಿಗೆ ಜೀವನೇ ಇರಬಾರ್ದು, ಹಂಗೆ ಕೈ ಹಾಕಿ. ಅಯ್ಯೋ ಬಾಯ್ಲಿ ಸ್ವಾತಿ, ಇದೊಂಚೂರು ತೆಗ್ದಾಕು. ನೀನು ಜಜ್ಜಿರೋ ಫೋರ್ಸ್ಗೆ ಈಚೆಗೆ ಬರ್ತಾ ಇಲ್ಲ ಅದು. ಇವಾಗ ಚಿಕನ್ಗೆ ನಾವು ಮಸಾಲೆ, ರುಬ್ಬಿರೋ ಮಸಾಲೆ ಹಾಕೋಣ. ಯಾವುದೇ ಕಾರಣಕ್ಕೂ ಚಿಕನ್ನು ಯಾವತ್ತೂ ನೀರಿರುವಾಗ ಹಾಕ್ಬಾರ್ದು ಗೈಸ್. ನೀರು ಬಿಡುತ್ತೆ ನೋಡಿ, ಆವಾಗ ಮಸಾಲೆನ ಹಾಕಕ್ಕೆ ಹೋಗ್ಬಾರ್ದು, ಚೆನ್ನಾಗಾಗಲ್ಲ. ಅವಾಗ ಫುಲ್ಲು ನೀರೆಲ್ಲ ಅದು ಹೋಗ್ಬಿಡ್ಬೇಕು, ಎಲ್ಲ ಅಬ್ಸರ್ವ್ ಆದಮೇಲೆ ಬರೀ ಚಿಕನ್ ಇರಬೇಕು ಅಷ್ಟೇ. ಇಲ್ಲಾಂದರೆ ಎಣ್ಣೆ ಗಿಣ್ಣೆ ಬಿಟ್ಕೊಂಡಾಗ ಎಣ್ಣೆ ಬಿಡುತ್ತಲ್ಲ ಅವನೊಂದು ಚಿಕನ್ನು ನೋಡಿ ಒಂಚೂರು ಇಲ್ಲ, ಇದೆಲ್ಲ ಎಣ್ಣೆ ಸ್ವಲ್ಪನೂ ಇಲ್ಲ. ಇವಾಗ
ಮಸಾಲೆ ಹಾಕಿದ್ರೆ ರುಚಿಯಾಗಿ ಬರುತ್ತೆ. ಇದೊಂದು ಸ್ವಲ್ಪ ಬೆಂದ ಮೇಲೆ ಇನ್ನೊಂದು ಮಸಾಲೆ ಕಾಯಿ ಮತ್ತು ಕೊತ್ತಂಬರಿನ ಸಪ್ರೇಟಾಗಿ ರುಬ್ಬಬೇಕು. ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಬಬೇಕು. ಫುಲ್ ನುಣ್ಣಗೆ, ಕಾಯಿ ತರ್ತರಿ ಇರಬಾರ್ದು. ಸೊ ಇದನ್ನ ಇವಾಗ ಚೆನ್ನಾಗಿ ರುಬ್ಕೊಬಿಡೋಣ. ಇವಾಗ ಆ ಮಸಾಲೆ ಬೇಯ್ತಾ ಇದೆ, ಅದು ಬೇಯಲಿ. ಸೊ ಇವಾಗ ಇದನ್ನ ಹಾಕ್ತಾ ಇದ್ವಿ. ಇದನ್ನ ಹಾಕಿ ತಿರುಗಿಸಿ ಉಪ್ಪಾಕಿ ನೀರು ಹಾಕಿ ಮುಚ್ಚಿದ್ರೆ ಚಿಕನ್ ಸಾರು ತಿನ್ನೋದು ಸಿದ್ಧ. ಹೇಗಿದೆ ಜನರೇ? ಹೇ ಕರೆಕ್ಟಾಗಿ. ಹೌ ಇಸ್ ಇಟ್ ಇಮಾನಿ? ಐ ಮೇಡ್ ದಿ ಸಾಂಬಾರ್ ಟುಡೇ. ಹಾಂ, ಟೇಸ್ಟ್. ನಮ್ಮ ಭಟ್ರು ಹೇಳ್ಬೇಕಪ್ಪ ಫಸ್ಟು. ಆಂಟಿ ನನಗೆ ಗೊತ್ತೇ ಇಲ್ಲ, ಮುದ್ದೆನೇ ತಿನ್ನಲ್ವಂತ. ಆಂಟಿ ನೀವು ಹಳ್ಳಿಲಿದ್ದೀರಾ, ಮುದ್ದೆ ತಿನ್ನಲ್ವಾ? ನನಗಂತೂ ಫೇವ್ರೇಟ್ ಇವತ್ತು ಮುದ್ದೆ ನಾಟಿ ಕೋಳಿ ಸಾರು. ಹೇಗಿದೆ ಅಂತ ಹೇಳಿ. ಬೂಸಮ್ಮ ಹೇಗಿದೆ? ಹಾಂ, ಉಪ್ಪು ಹಾಕ್ಬೇಕಿತ್ತು ಹಂಗಾರೆ. ಒಂದು ಸ್ವಲ್ಪ ಉಪ್ಪು ತಗೊಂಬ ಸ್ವಾತಿ. ಸ್ವಲ್ಪ ಉಪ್ಪು ಉಪ್ಪು ಹಾಕ್ಬೇಕು. ಓಕೆ ಗೆಳೆಯರೇ, ನಮ್ಮ ಮಧ್ಯಾಹ್ನದ ಊಟ ಮುಗಿದಿದೆ. ಎಲ್ರದ್ದು ಭೋಜನ. ಈಗ ಒಂದು ರೌಂಡ್ ಎಲ್ಲರೂ ಸ್ಲೀಪ್ ಆಗ್ತಾ ಇದ್ದಾರೆ. ಸ್ಲೀಪ್ ಹಾಕಿ ರೆಸ್ಟ್ ಮಾಡಿ ಮತ್ತೆ ಸಂಜೆ ಭೋಜನಕ್ಕೆ ರೆಡಿ ಆಗಬೇಕು. ಸೊ ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.